Welcome to Anath Pathshala. Today I'll be discussing the question answers of Yamma Maneyangaladi, Class 8 Tili Kannada. Abhyasa. First one, Padagala Artha, that is meanings of the words. Adumbola, Atada Bayalu, means playground. Dabbe, Bidiru Muntadugala Seelu, that is wood or bamboos split vertically. Soge, Adakeya Gari, that is palm leaf. Madalu, Tengina Gari, coconut leaf. Danape, ಗೇಟ್ ನಂತೆ ಬಳಕೆಯಾಗುವ ಮರದ ಚೌಕಟ್ಟು, that is wooden frames acting as a gate. ನಾಕ, ಸ್ವರ್ಗ, that is heaven or paradise. ನೇಜಿ, ಭತ್ತದ ಎಳೆ ಪೈರು, so that's young saplings of plants or young plants or seedlings. ಜೀಹ್ವ ಚಾಪಲ್ಯ, ನಾಲಿಗೆಯ ಚಪಲ, ತಿಂಡಿ ಪೋತತನ, that is desire for food, or ತಿಂಡಿ ಪೋತತನ means gluttony. ಪಾರುಪತ್ಯ, ಮುಖ್ಯ ಆಡಳಿತ. ಜವಾಬ್ದಾರಿ means authority or supervision. ನವವಧು, ಹೊಸದಾಗಿ ಮದುವೆಯಾದ ತರುಣಿ means new bride. ಚಾಕಚಕ್ಯತೆ, ವೇಗ, ಲಗುಬಗೆ means swiftness or quickness. ಸೋಳೆ, ಹಲಸಿನ ಹಣ್ಣಿನ ಒಂದು ಎಸಳು means single. ಜಾಕ್ ಫ್ರೂಟ್ಸ್ one single fruit. ಸೆಕೆಂಡ್, ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸೊ ಕ್ವೆಶ್ಚನ್ಸ್ ಆರ್ ಗಿವನ್. ಯು ಹ್ಯಾವ್ ಟು ರೈಟ್ ಇನ್ ಒನ್ ಸೆಂಟೆನ್ಸ್. ಫಸ್ಟ್ ಕ್ವೆಶ್ಚನ್, ಅಜ್ಜಿ ಬೈದಾಗ ಹುಡುಗರು ಖುಷಿಯಾಗುತ್ತಿದ್ದುದು ಏಕೆ? ಸೊ ಅಜ್ಜಿ ಬೈದಾಗ, ವೆನ್ ದ ಗ್ರ್ಯಾಂಡ್ ಮದರ್ ಸ್ಕೋಲ್ಡ್ಸ್, ಹುಡುಗರು ಖುಷಿಯಾಗುತ್ತಿದ್ದದು, ಬಾಯ್ಸ್ ವಿಲ್ ಬಿ ಹ್ಯಾಪಿ. ವೈ, ಏಕೆ? ಉತ್ತರ, ಅಜ್ಜಿ ಕಷ್ಟಪಟ್ಟು ಸೆಗಣಿ ಸಾರಿಸಿದ ನೆಲ ಕಿತ್ತು ಹೋದಾಗ ಬೈಯುತ್ತಿದ್ದರು. ಆದರೆ ಮಾರನೇ ದಿನ ಸೆಗಣಿ ಸಾರಿಸುವ ಅವಕಾಶ ತಮಗೆ ಸಿಗುತ್ತದೆಂದು ಹುಡುಗರೆಲ್ಲ ಖುಷಿಯಾಗುತ್ತಿದ್ದರು. ಸೊ ಅಜ್ಜಿ ಕಷ್ಟಪಟ್ಟು ಸೆಗಣಿ ಸಾರಿಸಿದ ನೆಲ. ಸೊ ಅಜ್ಜಿ, ದಟ್ ಇಸ್ ಅ ಗ್ರ್ಯಾಂಡ್ ಮದರ್, ಕಷ್ಟಪಟ್ಟು ವಿತ್ ಲಾಟ್ ಆಫ್ ಎಫರ್ಟ್ ಆ್ಯಂಡ್ ಡಿಫಿಕಲ್ಟಿ, she will spread that segani. Segani is a cow dung. She will mix the cow dung in the water and she will spread on the floor. So adu kittu hodaga, when that gets disturbed or spoilt, bayutiddaru, she used to scold the boys. ಆದರೆ ಬಟ್ ಮಾರನೆಯ ದಿನ ಸೆಗಣಿ ಸಾರಿಸುವ ಅವಕಾಶ, ಮಾರನೆಯ ದಿನ, that is the next day, these boys will get the opportunity to spread the cow dung on the floor. So opportunity, ಅವಕಾಶ ತಮಗೆ ಸಿಗುತ್ತದೆಂದು, we will get that opportunity to do that job means ಹುಡುಗರೆಲ್ಲರೂ ಖುಷಿಯಾಗುತ್ತಿದ್ದರು. ಬಾಯ್ಸ್ and all used to be happy. ಸೆಕೆಂಡ್, ಮಳೆ ಬರುವಾಗ ಹಳ್ಳಿಯವರು ಏನು ಮಾಡುತ್ತಾರೆ? ಸೊ ಮಳೆ ಬರುವಾಗ, ವೆನ್ ದ ರೈನ್ ಕಮ್ಸ್, ಹಳ್ಳಿಯವರು, ದಟ್ ಈಸ್ ಅ ವಿಲೇಜ್ ಪೀಪಲ್, ಏನು ಮಾಡುತ್ತಾರೆ? ವಾಟ್ ಡು ದೇ ಡೂ ವೆನ್ ದ ರೈನ್ ಕಮ್? ಆನ್ಸರ್, ಮಳೆ ಬರುವಾಗ ಹಳ್ಳಿಯವರು ಅಡಿಕೆಯ ಸೋಗೆ, ತೆಂಗಿನ ಮಡಲುಗಳನ್ನೆಲ್ಲ ಕೊಟ್ಟಿಗೆಯಲ್ಲಿ ಸೇರಿಸಿ ಹಲಸಿನ ಬೀಜ, ಗೇರು ಬೀಜವನ್ನು ಸುಟ್ಟು ತಿನ್ನುತ್ತಾ ಕುಳಿತಿರುತ್ತಾರೆ. ಸೊ ಮಳೆ ಬರುವಾಗ, ವೆನ್ ದ ರೈನ್ ಕಮ್ಸ್, ಹಳ್ಳಿಯವರು, ದಟ್ ಈಸ್ ಅ ವಿಲೇಜ್ ಪೀಪಲ್, ಅಡಿಕೆಯ ಸೋಗೆ, ಸೋಗೆ ಮೀನ್ಸ್ ಲೀವ್ಸ್ ಆಫ್ ದಿ ಅರಕನಟ್ ಟ್ರೀ, ತೆಂಗಿನ ಮಡಲುಗಳನ್ನೆಲ್ಲ. ಸೊ ತೆಂಗಿನ ಇಸ್ ಅ ಕೋಕೋನಟ್ ಟ್ರೀ, ಮಡಲು ಮೀನ್ಸ್ ಅ ಕೋಕೋನಟ್ ಲೀವ್ಸ್. ವಾಟ್ ದೇ ಡೂ? ಕೊಟ್ಟಿಗೆಯಲ್ಲಿ ಸೇರಿಸಿ, ದೇ ಗ್ಯಾದರ್ ಆಲ್ ದೀಸ್ ಲೀವ್ಸ್ ಇನ್ ದ ಕೊಟ್ಟಿಗೆ. ಕೊಟ್ಟಿಗೆ ಮೀನ್ಸ್ ದ ಕೌ ಶೆಡ್. ಆ್ಯಂಡ್ ಹಲಸಿನ ಬೀಜ, ದಟ್ ಈಸ್ ದ jackfruit seeds, and ಗೇರು ಬೀಜ, that is cashew seeds, ಸುಟ್ಟು ತಿನ್ನುತ್ತಾ ಕುಳಿತಿರುತ್ತಾರೆ. They will roast those seeds, they will eat them and they will be sitting. ಥರ್ಡ್, ಮಳೆಗಾಲದಲ್ಲಿ ಅಂಗಳದಲ್ಲಿ ಯಾವ ಯಾವ ಗಿಡಗಳು ಮೊಳೆಯುತ್ತವೆ?
ಸೊ ದಟ್ ಈಸ್ ಡ್ಯೂರಿಂಗ್ ದ ರೈನಿ ಸೀಸನ್. ಮಳೆಗಾಲದಲ್ಲಿ ಅಂಗಳದಲ್ಲಿ ಮೀನ್ಸ್ ಇನ್ ದ ಫ್ರಂಟ್ ಯಾರ್ಡ್ ಯಾವ ಯಾವ ಗಿಡಗಳು, ವಾಟ್ ಆ್ಯಂಡ್ ಆಲ್ ಪ್ಲಾಂಟ್ಸ್ ವಿಲ್ ಗ್ರೋ, ಮೊಳೆಯುತ್ತವೆ. ಆನ್ಸರ್: ಮಳೆಗಾಲದಲ್ಲಿ ನಾಗದಾಳಿ ಗಿಡ, ಡೇರೆ ಹೂವಿನ ಗಿಡ, ಗೌರಿ ಹೂಗಳ ಗಿಡ, ಟೊಮೆಟೊ ಗಿಡಗಳ ಜೊತೆ ಭತ್ತದ ಸಸಿಗಳು ಮೊಳಕೆ ಒಡೆಯುತ್ತಿದ್ದವು. ಸೊ ಡ್ಯೂರಿಂಗ್ ದ ರೈನಿ ಸೀಸನ್, ಮಳೆಗಾಲದಲ್ಲಿ, ದೀಸ್ ಆರ್ ದ ನೇಮ್ಸ್ ಆಫ್ ದ ಪ್ಲಾಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್. ನಾಗದಾಳಿ ಗಿಡ, ಡೇರೆ ಹೂವಿನ ಗಿಡ, ಗೌರಿ ಹೂಗಳ ಗಿಡ, ಟೊಮೆಟೊ ಗಿಡಗಳ ಜೊತೆಗೆ ಭತ್ತದ ಸಸಿಗಳು, ದಟ್ ಈಸ್ ಅ ವೀಟ್ ಸ್ಯಾಪ್ಲಿಂಗ್ಸ್ ಆಲ್ಸೋ ವಿಲ್ ಬಿ ಗ್ರೋಯಿಂಗ್ ಇನ್ ದ ಫ್ರಂಟ್ ಯಾರ್ಡ್, ಮೊಳಕೆ ಒಡೆಯುತ್ತಿದ್ದವು. ಫೋರ್ತ್ ಕ್ವೆಶ್ಚನ್: ತುಳಸಿ ಕಟ್ಟೆಯನ್ನು ಅಲಂಕರಿಸುವ ಸಂದರ್ಭಗಳು ಯಾವುವು? ಸೊ ತುಳಸಿ ಕಟ್ಟೆ, that is the tulasi plant will be there in the front yard. So that katte, they will tie one boundary for that. ಅಲಂಕರಿಸುವ ಸಂದರ್ಭಗಳು, what are the opportunities you get to decorate that tulasi katte? You have to mention that. ಉತ್ತರ: ಉತ್ಥಾನ ದ್ವಾದಶಿಯ ದಿನದಂದು ತುಳಸಿ ಕಟ್ಟೆಯನ್ನು ಸುಂದರವಾಗಿ ಅಲಂಕರಿಸಲಾಗುತ್ತದೆ. ಸೊ ಡ್ಯೂರಿಂಗ್ ಉತ್ಥಾನ ದ್ವಾದಶಿ, ಆನ್ ದ್ಯಾಟ್ ಡೇ ತುಳಸಿ ಕಟ್ಟೆ will be beautifully decorated. Fifth question: ಜಗದ ನಿಯಮ ಯಾವುದು? What is the rule of the world? ಆನ್ಸರ್: ಬದಲಾವಣೆ ಎಂಬುವುದು ಜಗದ ನಿಯಮವಾಗಿದೆ. ಚೇಂಜ್ ಇಸ್ ದ ರೂಲ್ ಆಫ್ ದಿ ವರ್ಲ್ಡ್. ಈ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಸೊ ಕ್ವೆಶ್ಚನ್ಸ್ ಆರ್ ಗಿವನ್, ಯು ಹ್ಯಾವ್ ಟು ಆನ್ಸರ್ ಇನ್ 3-4 ವಾಕ್ಯಗಳು, ದಟ್ ಇಸ್ 3 or 4 ಸೆಂಟೆನ್ಸಸ್. ಫಸ್ಟ್ ಕ್ವೆಶ್ಚನ್: ಮನೆ ಮತ್ತು ಅಂಗಳಗಳಿಗೆ ಇರುವ ವ್ಯತ್ಯಾಸಗಳೇನು? ಸೊ ವಾಟ್ ಈಸ್ ದ ಡಿಫ್ರೆನ್ಸ್? ವ್ಯತ್ಯಾಸ ಮೀನ್ಸ್ ಡಿಫ್ರೆನ್ಸಸ್ ಬಿಟ್ವೀನ್ ಮನೆ, ದಟ್ ಈಸ್ ಹೌಸ್, ಆ್ಯಂಡ್ ಅಂಗಳ, ದಟ್ ಈಸ್ ದ ಫ್ರಂಟ್ ಯಾರ್ಡ್. ಸೊ ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಹೌಸ್ ಆ್ಯಂಡ್ ದ ಫ್ರಂಟ್ ಯಾರ್ಡ್? ಆನ್ಸರ್: ಮನೆ ಸಕಲ ಜೀವರಾಶಿಗಳಿಗೆ ಆಶ್ರಯ ತಾಣವಾದರೆ ಜಗತ್ತೆಂಬ ಜಾಲಕ್ಕೆ ಕಾಲಿಡಲು ನೆರವಾಗುವುದು ಅಂಗಳ. ಮೊದಲು ಕತ್ತಲಾಗುವುದು ಮನೆಯೊಳಕಾದರೆ ಮೊದಲು ಬೆಳಕಾಗುವುದು ಅಂಗಳಕ್ಕೆ. ಹುಟ್ಟಿನ ಸಂದರ್ಭಕ್ಕೆ ಒಳಮನೆ ಸಾಕ್ಷಿಯಾದರೆ ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ. ಮನೆ ಮೊದಲ ಪಾಠಶಾಲೆಯಾದರೆ ಅಂಗಳವೇ ಮೊದಲ ಮೈದಾನ. ಇಲ್ಲಿ ಎಲ್ಲರೂ ಸಮಾನರು. ಸೊ ಮನೆ ಸಕಲ ಜೀವರಾಶಿಗಳಿಗೆ ಆಶ್ರಯ ತಾಣವಾದರೆ, ಸೊ ಮನೆ, ದಟ್ ಇಸ್ ಅ ಹೌಸ್, ಸಕಲ ಜೀವರಾಶಿಗಳಿಗೆ, ಸೊ ಫಾರ್ ಆಲ್ ದ ಲಿವಿಂಗ್ ಫಾರ್ಮ್ಸ್ ಆಶ್ರಯ ತಾಣವಾಗಿದೆ. ಇಟ್ ಗಿವ್ಸ್ ಶೆಲ್ಟರ್ ಫಾರ್ ಆಲ್ ದ ಲಿವಿಂಗ್ ಫಾರ್ಮ್ಸ್. ಜಗತ್ತೆಂಬ ಜಾಲಕ್ಕೆ, ಫಾರ್ ದ ವರ್ಲ್ಡ್, ಕಾಲಿಡಲು ನೆರವಾಗುವುದು ಅಂಗಳ. ವೆನ್ ಯು ಸ್ಟೆಪ್ ಇನ್ ಟು ದ ವರ್ಲ್ಡ್, ಫಸ್ಟ್ ಯು ಹ್ಯಾವ್ ಟು ಸ್ಟೆಪ್ ಇನ್ ಟು ದ ಅಂಗಳ, ದಟ್ ಈಸ್ ಅ ಫ್ರಂಟ್ ಯಾರ್ಡ್. ಮೊದಲು ಕತ್ತಲಾಗುವುದು ಮನೆಯೊಳಕಾದರೆ, ಫಸ್ಟ್ ಇಟ್ ಗೆಟ್ಸ್ ಡಾರ್ಕ್ ಇನ್ಸೈಡ್ ದ ಹೌಸ್, ದಟ್ ಈಸ್ ಡ್ಯೂರಿಂಗ್ ಈವ್ನಿಂಗ್ ಟೈಮ್ಸ್ ಹೌಸ್ ಬಿಕಮ್ಸ್ ಡಾರ್ಕ್ ಫಸ್ಟ್. ಮೊದಲು ಬೆಳಕಾಗುವುದು ಅಂಗಳಕ್ಕೆ, ಅರ್ಲಿ ಮಾರ್ನಿಂಗ್ ದ ಫಸ್ಟ್ ಲೈಟ್ ವಿಲ್ ಫಾಲ್ ಇನ್ ದಿ ಫ್ರಂಟ್ ಯಾರ್ಡ್. ಹುಟ್ಟಿನ ಸಂದರ್ಭಕ್ಕೆ ಒಳಮನ ಸಾಕ್ಷಿಯಾದರೆ, ವೆನ್ ಅ ಚೈಲ್ಡ್ ಇಸ್ ಬಾರ್ನ್, ಫಾರ್ ದ ಬರ್ತ್ ಆಫ್ ಅ ಚೈಲ್ಡ್, ದಟ್ ಈಸ್ ಹುಟ್ಟಿನ ಸಂಭ್ರಮಕ್ಕೆ. ಒಳಮನೆ ಸಾಕ್ಷಿಯಾದರೆ, ಹೌಸ್, ಇನ್ಸೈಡ್ ದ ಹೌಸ್, ಇಟ್ ಈಸ್ ಅ ವಿಟ್ನೆಸ್. ಸಾವಿನ ಸೂತಕಕ್ಕೆ ಅಂಗಳವೇ ಆಶ್ರಯ. ಸೊ ಸಾವಿನ ಸೂತಕಕ್ಕೆ, ವೆನ್ ಸಂಬಡಿ ಎಕ್ಸ್ಪೈರ್ಸ್, ದ ಅಂಗಳವೇ ಆಶ್ರಯ, ದಟ್ ಈಸ್ ದ ಫ್ರಂಟ್ ಯಾರ್ಡ್ ಗಿವ್ಸ್ ದಿ ಶೆಲ್ಟರ್ ಫಾರ್ ದಿ ಎಕ್ಸ್ಪೈರ್ಡ್ ಪರ್ಸನ್, ದಟ್ ಈಸ್ ಅ ಡೆಡ್ ಬಾಡಿ. ಮನೆಯೇ ಮೊದಲ ಪಾಠಶಾಲೆಯಾದರೆ, ಹೌಸ್ ಓನ್ಲಿ ಇಸ್ ದ ಫಸ್ಟ್ ಸ್ಕೂಲ್. If it is so, then ಅಂಗಳವೇ, that is the front yard only, ಮೊದಲ ಮೈದಾನ. So front yard of the house only is the first playground for the children. ಇಲ್ಲಿ ಎಲ್ಲರೂ ಸಮಾನರು. So in the front yard, all are equal. Second question: ಅಂಗಳದಲ್ಲಿ ಮಕ್ಕಳು ಹೇಗೆ ನಲಿದಾಡುತ್ತಾರೆ? ಸೊ ಅಂಗಳದಲ್ಲಿ, that is in the front yard, ಮಕ್ಕಳು, ಚಿಲ್ಡ್ರನ್, ಹೇಗೆ ನಲಿದಾಡುತ್ತಾರೆ? How do they play in the front yard? ಉತ್ತರ: ಬೇಸಿಗೆ ಕಾಲದಲ್ಲಿ ಮಕ್ಕಳು ಆಡುವ ಆಟಗಳಿಗೆಲ್ಲ ಅಂಗಳವೇ ಹೆಡ್ ಆಫೀಸ್ ಆಗಿತ್ತು. ಅಲ್ಲಿ ಅವರು ಅನೇಕ ಬಗೆಯ ಆಟಗಳನ್ನು ಆಡುತ್ತಿದ್ದರು. ಕಣ್ಣಾಮುಚ್ಚಾಲೆಯಿಂದ ಕಂಬದಾಟದವರೆಗೂ ಕೂತು ಆಡುವ ಆಟ, ನಿಂತಾಟ, ಕುಣಿದಾಟವೆಲ್ಲವೂ ಸಾಗುತ್ತಿತ್ತು. ಮಕ್ಕಳಿಗೆ
ಚಪ್ಪರದ ಏನಿಯೇ ಸಿಂಹಾಸನ, ನೆಲವೇ ವೇದಿಕೆ, ಅಡಿಕೆಯ ದಬ್ಬೆಯೇ ಶಿವಧನುಸು, ವಜ್ರಾಯುಧ ಶಿವಾಜಿಯ ಕತ್ತಿ, ಎಲ್ಲವೂ ಆಗಿರುತ್ತಿತ್ತು. ಈ ಸಂದರ್ಭದಲ್ಲಿ ಅಜ್ಜಿ ಬೈದರೂ ಮಕ್ಕಳು ಅದನ್ನು ಪರಮಾನಂದವೆಂದು ಭಾವಿಸುತ್ತಿದ್ದರು. ಸೊ ಬೇಸಿಗೆಯ ಕಾಲದಲ್ಲಿ, ಡ್ಯೂರಿಂಗ್ ದ ಸಮ್ಮರ್ ಟೈಮ್, ಮಕ್ಕಳು ಆಡುವ ಆಟಗಳಿಗೆ ಅಂಗಳವೇ ಹೆಡ್ ಆಫೀಸ್ ಆಗಿತ್ತು. ಮೀನ್ಸ್ ದ ಅಂಗಳ, ದಟ್ ಇಸ್ ದ ಫ್ರಂಟ್ ಯಾರ್ಡ್ ಆಫ್ ದ ಹೌಸ್ ಓನ್ಲಿ, ವಾಸ್ ದ ಮೇನ್ ಪ್ಲೇ ಏರಿಯಾ ಫಾರ್ ದ ಚಿಲ್ಡ್ರನ್ ಡ್ಯೂರಿಂಗ್ ದ ಸಮ್ಮರ್ ಟೈಮ್ಸ್, ದಟ್ ಇಸ್ ಬೇಸಿಗೆಯ ಕಾಲದಲ್ಲಿ. ಅಲ್ಲಿ ಅವರು ಅನೇಕ ಬಗೆಯ ಆಟಗಳನ್ನು ಆಡುತ್ತಿದ್ದರು. ಸೊ ದೇ ಟು ಪ್ಲೇ ಅನೇಕ ಬಗೆಯ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ಸ್, ಆಟಗಳು ಆಡುತ್ತಿದ್ದರು. ದೇ ಯೂಸ್ ಟು ಪ್ಲೇ. ನಾವು ವಿ ಆರ್ ಲಿಸ್ಟಿಂಗ್ ಔಟ್ ವಾಟ್ ಆ್ಯಂಡ್ ಆಲ್ ದೇ ವೆ ಪ್ಲೇಯಿಂಗ್. ಕಣ್ಣ ಮುಚ್ಚಾಲೆಯಿಂದ, ದಟ್ ಈಸ್ ದ ಹೈಡ್ ಆ್ಯಂಡ್ ಸೀಕ್, ಕಂಬದ ಆಟದವರೆಗೂ, ಪಿಲ್ಲರ್ ಗೇಮ್, ಕೂತು ಆಡುವ ಆಟ, ಸಿಟ್ಟಿಂಗ್ ಗೇಮ್ಸ್, ನಿಂತಾಟ, ಸ್ಟ್ಯಾಂಡಿಂಗ್ ಗೇಮ್ಸ್, ಕುಣಿದ ಆಟವು, ಮೀನ್ಸ್ ಜಂಪಿಂಗ್ ಆ್ಯಂಡ್ ಪ್ಲೇಯಿಂಗ್, ಎಲ್ಲವೂ ಸಾಗುತ್ತಿತ್ತು. ಆಲ್ ದಿಸ್ ದೇಸ್ ಟು ಪ್ಲೇ ಇನ್ ದ ಫ್ರಂಟ್ ಯಾರ್ಡ್. ಮಕ್ಕಳಿಗೆ ಚಪ್ಪರದ ಏನಿಯೇ ಸಿಂಹಾಸನ. ಫಾರ್ ಚಿಲ್ಡ್ರನ್ ದ ಲ್ಯಾಡರ್ ಇಟ್ ಸೆಲ್ಫ್ ಇಸ್ ಲೈಕ್ ಅ ಥ್ರೋನ್ ಇನ್ ದಿಯರ್ ಗೇಮ್ಸ್. ನೆಲವೇ ವೇದಿಕೆ, ದ ಗ್ರೌಂಡ್ ಇಸ್ ದ ಸ್ಟೇಜ್. ಅಡಿಕೆಯ ದಬ್ಬೆಯೇ ಶಿವಧನುಸು, ವಜ್ರಾಯುಧ ಶಿವಾಜಿಯ ಕತ್ತಿ. ಸೊ ದ ಲೀವ್ಸ್ ಆಫ್ ದಿ arecanut tree, so for that leaf itself they used to use as Shivadhanusu, means a bow and arrow. Vajrayudha, Shivajiya katti, like a sword of Shivaji. ಎಲ್ಲವೂ ಆಗಿರುತ್ತಿತ್ತು. ಸೊ ದಿಸ್ leaf of the arecanut was to be all these. ಈ ಸಂದರ್ಭದಲ್ಲಿ ಅಜ್ಜಿ ಬೈದರು. ಸೊ ಡ್ಯೂರಿಂಗ್ ದಿಸ್ ಟೈಮ್, ಈವನ್ ಇಫ್ ದ ಗ್ರಾನಿ ಸ್ಕೋಲ್ಡ್ಸ್ ದೆಮ್, ಮಕ್ಕಳು ಅದನ್ನು ಪರಮಾನಂದವೆಂದು ಭಾವಿಸುತ್ತಿದ್ದರು. ದೇ ಯೂಸ್ ಟು ಫೀಲ್ ವೆರಿ ಹ್ಯಾಪಿ ವೆನ್ ದ ಗ್ರ್ಯಾಂಡ್ ಮದರ್ ಸ್ಕೋಲ್ಡ್ಸ್ ದೆಮ್. ಥರ್ಡ್ ಕ್ವೆಶ್ಚನ್, ಮಲೆನಾಡಿನಲ್ಲಿ ನಡೆಯುವ ಮದುವೆಗಳಿಗೂ ಅಂಗಳಕ್ಕೂ ಏನು ಸಂಬಂಧ? ಸೊ ಈ ಮಲೆನಾಡಿನಲ್ಲಿ, ದಟ್ ಈಸ್ ಇನ್ ಮಲೆನಾಡು ರೀಜನ್, ವೆಡ್ಡಿಂಗ್ಸ್ ವಿಲ್ ಬಿ ಟೇಕಿಂಗ್ ಪ್ಲೇಸ್. ಸೊ ಅಂಗಳಕ್ಕೂ, ವಾಟ್ ಈಸ್ ದ ರಿಲೇಷನ್? ಸಂಬಂಧ ಮೀನ್ಸ್ ರಿಲೇಷನ್. ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ವೆಡ್ಡಿಂಗ್ಸ್ ಆ್ಯಂಡ್ ದಿ ಫ್ರಂಟ್ ಯಾರ್ಡ್? ಆನ್ಸರ್, ಮಲೆನಾಡಿನಲ್ಲಿ ಜರುಗುವ ಬಹಳಷ್ಟು ಮದುವೆ ಮಂಟಪಗಳಿಗೆ ಅಂಗಳವೇ ಆಶ್ರಯ ತಾಣ. ಮದುವೆಯ ಸಮಸ್ತ ತಯಾರಿಗಳಿಗೂ ಅಂಗಳವೇ ಗತಿ. ಪಕ್ಕದ ಮನೆಯ ಅಂಗಳದಲ್ಲಿ ಬಾಳೆ ಎಲೆಗಳನ್ನು ಸ್ವಚ್ಛ ಮಾಡಿ ತರಕಾರಿ ಕತ್ತರಿಸಿದರೆ, ಮತ್ತೊಂದು ಮನೆಯ ಅಂಗಳದಲ್ಲಿ ಊಟದ ತಯಾರಿ ನಡೆಯುತ್ತಿತ್ತು. ಇನ್ಯಾರದೋ ಹಿತ್ತಲಿನಲ್ಲಿ ಅಡಿಗೆ, ಗೃಹ ಪ್ರವೇಶವೆಂಬ ಗಂಡಿನ ಮನೆಯ ಸಂಭ್ರಮಕ್ಕೆ ಮತ್ತೆ ಅಂಗಳವೇ ಸಾಕ್ಷಿಯಾಗುತ್ತಿತ್ತು. ಹೆಣ್ಣಿನ ಹೊಸ ಬದುಕಿನ ಆರಂಭಕ್ಕೂ ಸಹ ಅಂಗಳವೇ ವೇದಿಕೆಯಾಗುತ್ತಿತ್ತು. ಸೊ ಮಲೆನಾಡಿನಲ್ಲಿ ಜರುಗುವ ಬಹಳಷ್ಟು ಮದುವೆ ಮಂಟಪಗಳಿಗೆ ಅಂಗಳವೇ ಆಶ್ರಯ ತಾಣ. ಸೊ ಇನ್ ಮಲೆನಾಡು ರೀಜನ್, ಬಹಳಷ್ಟು ಮದುವೆ, ದಟ್ ಈಸ್ ಮೆನಿ ಮ್ಯಾರೇಜಸ್, ಅಂಗಳವೇ ಆಶ್ರಯ ತಾಣ. ದ ಫ್ರಂಟ್ ಯಾರ್ಡ್ ಓನ್ಲಿ ಯೂಸ್ ಟು ಬಿಕಮ್ ದ ಶೆಲ್ಟರ್ ಆರ್ ಆಕ್ಟಿವಿಟಿ ಪ್ಲೇಸ್ ಫಾರ್ ಆಲ್ ದಿ ಮ್ಯಾರೇಜಸ್ ದಟ್ ಆರ್ ಟೇಕಿಂಗ್ ಪ್ಲೇಸ್. ಮದುವೆಯ ಸಮಸ್ತ ತಯಾರಿಗಳಿಗೂ ಅಂಗಳವೇ ಗತಿ. ಸೊ ಮದುವೆ, ದಟ್ ಇಸ್ ಫಾರ್ ದ ವೆಡ್ಡಿಂಗ್, ಸಮಸ್ತ ತಯಾರಿಗಳಿಗೂ, ತಯಾರಿ ಮೀನ್ಸ್ ಪ್ರಿಪರೇಷನ್, ಸಮಸ್ತ, ಆಲ್ ದಿ ಪ್ರಿಪರೇಷನ್ಸ್, ಅಂಗಳವೇ ಗತಿ. ಇಟ್ ಹ್ಯಾಸ್ ಟು ಹ್ಯಾಪನ್ ಇನ್ ದ ಫ್ರಂಟ್ ಯಾರ್ಡ್ ಓನ್ಲಿ. ಪಕ್ಕದ ಮನೆಯ ಅಂಗಳದಲ್ಲಿ ಬಾಳೆಯ ಎಲೆಗಳನ್ನು ಸ್ವಚ್ಛ ಮಾಡಿ, ದಟ್ ಈಸ್ ಪಕ್ಕದ ಮನೆ. ಪಕ್ಕದ ಮನೆ ಮೀನ್ಸ್ ನೇಬರಿಂಗ್ ಹೌಸ್, ಅಂಗಳ, ದ ನೇಬರಿಂಗ್ ಹೌಸ್ ಫ್ರಂಟ್ ಯಾರ್ಡ್. ಬಾಳೆ ಎಲೆಗಳನ್ನು ಸ್ವಚ್ಛ ಮಾಡಿ. ಬಾಳೆ ಎಲೆ ಇಸ್ ಅ ಪ್ಲಾಂಟನ್ ಲೀಫ್, ದಟ್ ಈಸ್ ಬನಾನಾ ಲೀಫ್. ಸ್ವಚ್ಛ ಮಾಡಿ, ದೇ ಇಸ್ ಟು ಕ್ಲೀನ್ ದಟ್ ಲೀಫ್. ತರಕಾರಿ ಕತ್ತರಿಸಿದರೆ, ದೇ ಇಸ್ ಟು ಕಟ್ ವೆಜಿಟೇಬಲ್ಸ್ ಇನ್ ದ್ಯಾಟ್. ಆ್ಯಂಡ್ ಮತ್ತೊಂದು ಮನೆ ಅಂಗಳದಲ್ಲಿ, ಇನ್ ಅನದರ್ ಹೌಸ್ ಫ್ರಂಟ್ ಯಾರ್ಡ್, ಊಟದ ತಯಾರಿ ನಡೆಯುತ್ತಿತ್ತು. ದಟ್ ಈಸ್ ಕುಕಿಂಗ್ ಫಾರ್ ದ ವೆಡ್ಡಿಂಗ್. ದಟ್ ಈಸ್ ಟು ಹ್ಯಾಪನ್ ಇನ್ ಸಮ್ ಅದರ್ ಹೌಸ್ ಫ್ರಂಟ್ ಯಾರ್ಡ್. ಇನ್ಯಾರದೋ ಹಿತ್ತಲಿನಲ್ಲಿ ಅಡಿಗೆ. ಸೊ ಇನ್ಯಾರದೋ, ಇನ್ ಸಮ್ ಅದರ್ ಹೌಸ್ ಫ್ರಂಟ್ ಯಾರ್ಡ್, ಕುಕಿಂಗ್ ಯೂಸ್ ಟು ಟೇಕ್ ಪ್ಲೇಸ್. ಗೃಹ ಪ್ರವೇಶವೆಂಬ ಗಂಡಿನ ಮನೆಯ ಸಂಭ್ರಮಕ್ಕೆ ಮತ್ತೆ ಅಂಗಳವೇ ಸಾಕ್ಷಿಯಾಗುತ್ತಿತ್ತು. ಗೃಹ ಪ್ರವೇಶ ಎಂಬ ಗಂಡಿನ ಮನೆಯ ಸಂಭ್ರಮಕ್ಕೆ. ಸೊ ಆಫ್ಟರ್ ದೆ ಮ್ಯಾರಿ, ದ ಗ್ರೂಮ್ ವಿಲ್ ಟೇಕ್ ಹಿಸ್ ಬ್ರೈಡ್ ಟು ಹಿಸ್ ಹೌಸ್, ರೈಟ್?
So when they enter the house, that is called as a Graha Pravesha for the new bride and the groom. So for that, ಅಂಗಳವೇ ಸಾಕ್ಷಿಯಾಗುತ್ತಿತ್ತು. The front yard only is a witness for that. ಹೆಣ್ಣಿನ ಹೊಸ ಬದುಕಿನ ಆರಂಭಕ್ಕೂ ಸಹ ಅಂಗಳವೇ ವೇದಿಕೆಯಾಗುತ್ತಿತ್ತು. ಸೊ ಹೆಣ್ಣಿನ ಹೊಸ ಬದುಕು, ದಟ್ ಇಸ್ ಬ್ರೈಡ್ಸ್ ನ್ಯೂ ಲೈಫ್ ಇನ್ ದ ಹಸ್ಬೆಂಡ್ಸ್ ಹೌಸ್, ಆರಂಭಕ್ಕೂ ಫಾರ್ ದ ಬಿಗಿನಿಂಗ್ ಆಫ್ ಅ ನ್ಯೂ ಲೈಫ್ ಸಹ ಅಂಗಳವೇ ವೇದಿಕೆಯಾಗುತ್ತಿತ್ತು. ದ ಫ್ರಂಟ್ ಯಾರ್ಡ್ ಓನ್ಲಿ ಯೂಸ್ ಟು ಬಿ ದಿ ಸ್ಟೇಜ್ ಫಾರ್ ದ್ಯಾಟ್. ಫೋರ್ತ್ ಕ್ವೆಶ್ಚನ್, ಅಡಿಕೆ ಸುಳಿಯುವ ಸಮಯದಲ್ಲಿ ಅಂಗಳ ಹೇಗಿರುತ್ತದೆ? ಸೊ ಅಡಿಕೆ ಸುಳಿಯುವ ಸಮಯದಲ್ಲಿ, ಸಮಯ ಮೀನ್ಸ್ ಟೈಮ್, ವೆನ್ ದೇ ಪೀಲ್ ದ ಅರಕನಟ್, ಅಂಗಳ ಹೇಗಿರುತ್ತದೆ? ಹೌ ವಿಲ್ ದ ಫ್ರಂಟ್ ಯಾರ್ಡ್ ಬಿ? ಆನ್ಸರ್, ಉತ್ತರ, ಅಡಿಕೆ ಕೊಯ್ಲಿನ ಸಮಯದಲ್ಲಿ ಮಲೆನಾಡಿನಲ್ಲಿ ಹಸಿರು ಹಳದಿ ಅಡಿಕೆಗಳ ರಾಶಿ ರಾಶಿ ಗೊಂಚಲುಗಳು ಅಂಗಳವೆನ್ನೆಲ್ಲ ತುಂಬಿಕೊಂಡಿರುತ್ತಿದ್ದವು. ಊರ ಜನರೆಲ್ಲ ಒಂದಾಗಿ ಹಗಲು ರಾತ್ರಿಗಳೆನ್ನದೆ ಅಡಿಕೆಗಳನ್ನು ಸುಳಿಯಲು ಮುಂದಾಗುತ್ತಿದ್ದರು. ಅಂಗಳದಲ್ಲಿ ಎಲ್ಲರೂ ಸಮಾನರು. ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರು ವಾರಾಂತ್ಯಕ್ಕೆ ಊರಿಗೆ ಬಂದರೆ ಆಳುಗಳ ಜೊತೆಗೂಡಿ ಅಡಿಕೆ ಸುಳಿಯುತ್ತಿದ್ದರು. ಜಗತ್ತಿನ ಸುದ್ದಿಗಳನ್ನೆಲ್ಲ ಹೇಳುತ್ತಾ, ಹರಟೆ ಹೊಡೆಯುತ್ತಾ ಅಡಿಕೆ ಸುಳಿದು ಡಬ್ಬ ತುಂಬಿಸುವ ಅವರ ಚಾಕಚಕ್ಯತೆಯನ್ನು ನೋಡಲೆರಡು ಕಣ್ಣುಗಳು ಸಾಲುತ್ತಿರಲಿಲ್ಲ. ಸೊ ಅಡಿಕೆ ಕೊಯ್ಲಿನ ಸಮಯದಲ್ಲಿ, ವೆನ್ ದೇ ಯೂಸ್ ಟು ಪೀಲ್ ದ ಅರಕನಟ್, ಮಲೆನಾಡಿನಲ್ಲಿ ಹಸಿರು ಹಳದಿ ಅಡಿಕೆಗಳ ರಾಶಿ ರಾಶಿ ಗೊಂಚಲುಗಳು ಅಂಗಳವನ್ನೆಲ್ಲ ತುಂಬಿಕೊಂಡಿರುತ್ತಿದ್ದವು. ಸೊ ಡ್ಯೂರಿಂಗ್ ದಟ್ ಟೈಮ್ ಇನ್ ದ ಫ್ರಂಟ್ ಯಾರ್ಡ್, ರಾಶಿ ರಾಶಿ ಮೀನ್ಸ್ ಇನ್ ಅಬಂಡೆನ್ಸ್. ಅರಕನಟ್, they used to be green in color or yellow in color. Gonchalu, in bunch and bunch of green and yellow arecanuts used to fill the front yard. ಊರ ಜನರೆಲ್ಲ ಒಂದಾಗಿ ಹಗಲು ರಾತ್ರಿಗಳೆನ್ನದೆ, ಸೊ ಊರ ಜನರೆಲ್ಲ, ಆಲ್ ದ ಪೀಪಲ್ ಆಫ್ ದ ವಿಲೇಜ್ ಒಂದಾಗಿ, ದೇ ಯೂಸ್ ಟು ಬಿಕಮ್ ಒನ್ ಮೀನ್ಸ್ ಆಲ್ ಯೂಸ್ ಟು ಗ್ಯಾದರ್ ಟುಗೆದರ್, ಹಗಲು ರಾತ್ರಿಗಳೆನ್ನದೆ. ದೇ ಯೂಸ್ ಟು ನಾಟ್ ಸಿ ದ ಟೈಮ್, ಮಾರ್ನಿಂಗ್ ನೈಟ್ ಮೀನ್ಸ್ ಆಲ್ ಥ್ರೂ ಔಟ್ ದ ಟೈಮ್, ಅಡಿಕೆಗಳನ್ನು ಸುಲಿಯಲು ಮುಂದಾಗುತ್ತಿದ್ದರು. ಟು ಪೀಲ್ ದಟ್ ಅರಕನಟ್ ಆಲ್ ಯೂಸ್ ಟು ಕಮ್ ಆ್ಯಂಡ್ ಡೇ ಆ್ಯಂಡ್ ನೈಟ್ ದೇ ಯೂಸ್ ಟು ಪೀಲ್ ದ ಅರಕನಟ್. ಅಂಗಳದಲ್ಲಿ ಎಲ್ಲರೂ ಸಮಾನರು. ಇನ್ ದ ಫ್ರಂಟ್ ಯಾರ್ಡ್ ಆಲ್ ಆರ್ ಈಕ್ವಲ್. ವಿದೇಶಿ ಕಂಪನಿಯಲ್ಲಿ, ದಟ್ ಇಸ್ ಇನ್ ದ ಫಾರಿನ್ ಕಂಪನಿ, ಕೆಲಸ ಮಾಡುತ್ತಿರುವವರು, those who work in the foreign companies in the cities, ವಾರಾಂತ್ಯಕ್ಕೆ, in the weekend, ಊರಿಗೆ ಬಂದರೆ they come back to their houses in the weekend. ಆಳುಗಳ ಜೊತೆಗೂಡಿ, they used to gather with all the servants' children also and the servants also, and they also used to peel the arecanut. ಅಡಿಕೆ ಸುಳಿಯುತ್ತಿದ್ದರು. they used to peel. ಜಗತ್ತಿನ ಸುದ್ದಿಗಳನ್ನೆಲ್ಲ ಹೇಳುತ್ತಾ, ಹರಟೆ ಹೊಡೆಯುತ್ತಾ. ಸೊ ಆ್ಯಸ್ ಎ ವೇ ಪೀಲಿಂಗ್, ಆಲ್ ಪೀಪಲ್ ಗ್ಯಾದರ್ ನೋ, ಸೊ ದೇ ಸ್ಟಾರ್ಟ್ ಟಾಕಿಂಗ್. ಜಗತ್ತಿನ ಸುದ್ದಿ, ಆಲ್ ದ ವರ್ಲ್ಡ್ ನ್ಯೂಸ್, ಆಲ್ ದ್ಯಾಟ್ ದೇ ವಿಲ್ ಟೆಲ್. ಹರಟೆ ಹೊಡೆಯುತ್ತಾ, ದೇ ವಿಲ್ ಬಿ ಚಾಟಿಂಗ್. ಅಡಿಕೆ ಸುಳಿದು, ದೇ ವಿಲ್ ಪೀಲ್ ದ ಅರಕನಟ್ ಆ್ಯಂಡ್ ದೇ ವಿಲ್ ಫಿಲ್ ಇನ್ ದ ಡಬ್ಬ, ಇನ್ ಅ ಬಾಕ್ಸ್. ಸೊ ಡಬ್ಬ ತುಂಬಿಸುವ ಅವರ ಚಾಕಚಕ್ಯತೆಯನ್ನು, ದ ಸ್ಕಿಲ್ in which they are peeling, they are skilled, like a machine, quickly, fast they'll be peeling. So that is ಚಾಕಚಕ್ಯತೆ, their skill. ನೋಡಲೆರಡು ಕಣ್ಣುಗಳು ಸಾಲುತ್ತಿರಲಿಲ್ಲ. To see their skill of peeling the arecanut, 2 eyes was not sufficient to see that. ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿರಿ. So 3 questions are given. You have to answer in 7 to 8 sentences. That is long answers. First question. ಅಂಗಳವೆಂಬುದು ಲೇಖಕರ ಬಾಲ್ಯದ ನೆನಪುಗಳೊಂದಿಗೆ ಹೇಗೆ ಬೇಸೆದುಕೊಂಡಿದೆ? ಸೊ ಅಂಗಳವೆಂಬುದು, ದಟ್ ಇಸ್ ಅ ಫ್ರಂಟ್ ಯಾರ್ಡ್, ಲೇಖಕರ ಬಾಲ್ಯದ ನೆನಪುಗಳೊಂದಿಗೆ ಹೇಗೆ ಬೆಸೆದುಕೊಂಡಿದೆ? ಸೊ ಹೌ ಇಸ್ ದ ಲೇಖಕರು, ದಟ್ ಇಸ್ ದ ರೈಟರ್ಸ್, ಬಾಲ್ಯದ ನೆನಪುಗಳು, ದ ಚೈಲ್ಡ್ಹುಡ್ ಮೆಮೊರೀಸ್ ಆಫ್ ದಿ ರೈಟರ್ ಅಬೌಟ್ ದಿ ಅಂಗಳ, ದಟ್ ಇಸ್ ದ ಫ್ರಂಟ್ ಯಾರ್ಡ್, ಹೇಗೆ ಬೆಸೆದುಕೊಂಡಿದೆ? ಇಟ್ ಸ್ಟೇಡ್ ಇನ್ ದ ರೈಟರ್ಸ್ ಮೈಂಡ್. ಅಂಗಳವು ವೈವಿಧ್ಯಮಯ ವಿಷಯಗಳ ಆಶ್ರಯ ತಾಣವಾಗಿದೆ. ಮನೆಯೇ ಮೊದಲ ಪಾಠಶಾಲೆಯಾದರೆ
ಅಂಗಳವೇ ಮೊದಲ ಮೈದಾನ. ಲೇಖಕರ ಅಜ್ಜನ ಮನೆಯಲ್ಲಿ ಬೇಸಿಗೆಯ ಕಾಲದ ಸಕಲ ಆಟಗಳಿಗೂ ಅಂಗಳವೇ ಹೆಡ್ ಆಫೀಸ್ ಆಗಿತ್ತು. ಇಲ್ಲಿ ಮಕ್ಕಳು ಕಣ್ಣಾಮುಚ್ಚಾಲೆಯಿಂದ ತೊಡಗಿ ಕಂಬದಾಟ, ಕುಂಟಾಟದವರೆಗೆ ಎಲ್ಲ ಬಗೆಯ ಆಟಗಳನ್ನು ಆಡುತ್ತಿದ್ದರು. ಆಗ ಅವರಿಗೆಲ್ಲ ಸೆಗಣಿ ಸಾರಿಸಿದ ನೆಲವೇ ವೇದಿಕೆಯಾಗಿತ್ತು. ಅಲ್ಲಿ ಅವರಿಗೆ ಚಪ್ಪರದೇನಿಯೇ ಸಿಂಹಾಸನ, ಅಡಿಕೆಯ ದಬ್ಬೆಯೇ ಶಿವಧನುಸ್ಸು, ವಜ್ರಾಯುಧ, ಶಿವಾಜಿಯ ಕತ್ತಿ ಎಲ್ಲವೂ ಆಗಿದ್ದವು. ಮಕ್ಕಳ ಕುಣಿತಕ್ಕೆ ಅಜ್ಜಿ ಸಾರಿಸಿದ ಸೆಗಣಿ ನೆಲವೆಲ್ಲ ಕಿತ್ತು ಹೋದರೆ ಬೈಗಳನ್ನು ಕೇಳಬೇಕಾಗಿತ್ತು. ಆದರೂ ಲೇಖಕರಿಗೆ ಪರಮಾನಂದ. ಕಾರಣ, ಮಾರನೆಯ ದಿನ ಸೆಗಣಿ ಸಾರಿಸುವ ಕೆಲಸ ತಮಗೆ ಸಿಗುತ್ತದೆಂಬ ಸಂತೋಷ. ಮೇ ತಿಂಗಳಿನಲ್ಲಿ ಅಂಗಳದಲ್ಲಿ ಕುಳಿತು ಹಲಸಿನ ಹಣ್ಣು ಕೊಯ್ದು ತಿನ್ನುವುದು, ಹಪ್ಪಳ ಒಣಗಿಸುವ ನೆಪದಲ್ಲಿ ಹಸಿ ಹಪ್ಪಳಗಳನ್ನು ಕದ್ದು ತಿನ್ನುವ ಮಜವೇ ಬೇರೆ. ಈ ರೀತಿ ಅನೇಕ ನೆನಪುಗಳು ಬೆಸೆದುಕೊಂಡಿವೆ. ಅಂಗಳವು ವೈವಿಧ್ಯಮಯ ವಿಷಯಗಳ ಆಶ್ರಯ ತಾಣವಾಗಿತ್ತು. ಸೊ ದ ಅಂಗಳ, that is the front yard, was a witness for, it was a place for variety of things. ಮನೆಯ ಮೊದಲ ಪಾಠಶಾಲೆಯಾದರೆ ಅಂಗಳವೇ ಮೊದಲ ಮೈದಾನ. ಸೊ ಇಫ್ ದ ಹೌಸ್ ಇಸ್ ದ ಫಸ್ಟ್ ಸ್ಕೂಲ್ ಫಾರ್ ದ ಚಿಲ್ಡ್ರನ್, ಅಂಗಳವೇ ಮೊದಲ ಮೈದಾನ. ಸೊ ಅಂಗಳ, ಫ್ರಂಟ್ ಯಾರ್ಡ್ ಓನ್ಲಿ ಇಸ್ ದ ಫಸ್ಟ್ ಪ್ಲೇ ಗ್ರೌಂಡ್ ಫಾರ್ ದ ಚಿಲ್ಡ್ರನ್. ಲೇಖಕರ ಅಜ್ಜನ ಮನೆಯಲ್ಲಿ ಬೇಸಿಗೆಯ ಕಾಲದ ಸಕಲ ಆಟಗಳಿಗೂ ಅಂಗಳವೇ ಹೆಡ್ ಆಫೀಸ್ ಆಗಿತ್ತು. ಸೊ ಲೇಖಕರ ಅಜ್ಜನ ಮನೆಯಲ್ಲಿ, ದಟ್ ಇಸ್ ದ ರೈಟರ್ಸ್ ಗ್ರ್ಯಾಂಡ್ ಫಾದರ್ಸ್ ಹೌಸ್, ಬೇಸಿಗೆಯ ಕಾಲದ ಸಕಲ ಆಟಗಳಿಗೂ. ಸೊ ಬೇಸಿಗೆಯ ಕಾಲ, ದಟ್ ಇಸ್ ಡ್ಯೂರಿಂಗ್ ಸಮ್ಮರ್ ಟೈಮ್, ಸಕಲ ಆಟಗಳಿಗೂ, ಫಾರ್ ಆಲ್ ದಿ ಗೇಮ್ಸ್, ಅಂಗಳವೇ ಹೆಡ್ ಆಫೀಸ್ ಆಗಿತ್ತು. ಸೊ ದ ಫ್ರಂಟ್ ಯಾರ್ಡ್ ಓನ್ಲಿ ವಾಸ್ ದ ಮೇನ್ ಹೆಡ್ ಆಫೀಸ್, ಮೀನ್ಸ್ ಇಸ್ ಅ ಮೇನ್ ಪ್ಲೇಸ್ ಫಾರ್ ದ ಚಿಲ್ಡ್ರನ್ ಟು ಪ್ಲೇ. ಇಲ್ಲಿ ಮಕ್ಕಳು ಕಣ್ಣಾಮುಚ್ಚಾಲೆಯಿಂದ ತೊಡಗಿ ಕಂಬದಾಟ, ಕುಂಟಾಟದವರೆಗೆ ಎಲ್ಲ ಬಗೆಯ ಆಟಗಳನ್ನು ಆಡುತ್ತಿದ್ದರು. ಸೊ ಇನ್ ದ ಫ್ರಂಟ್ ಯಾರ್ಡ್ ದಿಸ್ ಚಿಲ್ಡ್ರನ್ ಯೂಸ್ ಟು ಪ್ಲೇ ಕಣ್ಣಾಮುಚ್ಚಾಲೆ, ಇಟ್ ಇಸ್ ಅ ಹೈಡ್ ಆ್ಯಂಡ್ ಸೀಕ್. ಸ್ಟಾರ್ಟಿಂಗ್ ಫ್ರಮ್ ದೇರ್, ತೊಡಗಿ ಕಂಬದಾಟ, ದಟ್ ಇಸ್ ಅ ಪಿಲ್ಲರ್ ಗೇಮ್, ಕುಂಟಾಟ, ಹಾಪಿಂಗ್ ಗೇಮ್, ಎಲ್ಲ ಬಗೆಯ ಆಟಗಳನ್ನು ಆಡುತ್ತಿದ್ದರು. ಸೊ ದೇ ಯೂಸ್ ಟು ಪ್ಲೇ ಆಲ್ ಟೈಪ್ಸ್ ಆಫ್ ಗೇಮ್ಸ್ ಇನ್ ದ ಫ್ರಂಟ್ ಯಾರ್ಡ್. ಆಗ ಅವರಿಗೆಲ್ಲ ಸೆಗಣಿ ಸಾರಿಸಿದ ನೆಲವೇ ವೇದಿಕೆಯಾಗಿತ್ತು. ಸೊ for them to play in the front yard, ಸೆಗಣಿ ಸಾರಿಸಿದ ನೆಲವೇ, that is the ground which was smeared with the cow dung, that only was the ವೇದಿಕೆ, that only was the stage for them to play. ಅಲ್ಲಿ ಅವರಿಗೆ ಚಪ್ಪರದೇನಿಯೇ ಸಿಂಹಾಸನ. So for them the ಚಪ್ಪರದೇನಿ, that is the ladder which is kept, that only is their throne. ಅಡಿಕೆಯ ದಬ್ಬೆಯೇ ಶಿವಧನುಸ್ಸು, ವಜ್ರಾಯುಧ, ಶಿವಾಜಿಯ ಕತ್ತಿ. ಸೊ ಅಲ್ಲಿ ಅಡಿಕೆಯ ದಬ್ಬೆ, ದಟ್ ಇಸ್ ದ ಲೀಫ್ ಆಫ್ ದಿ ಅರಕನಟ್ ಓನ್ಲಿ, ದೇ ಯೂಸ್ ಟು ಯೂಸ್ ಇಟ್ ಆಸ್ ಅ ಶಿವನ ಧನುಸ್ಸು. ದಟ್ ಮೀನ್ಸ್ ದೇ ಯೂಸ್ ಟು ಯೂಸ್ ಇಟ್ ಆಸ್ ಬೋ ಆ್ಯಂಡ್ ಆರೋ, ವಜ್ರಾಯುಧ, ಆ್ಯಂಡ್ ಶಿವಾಜಿಯ ಕತ್ತಿ ಲೈಕ್ ಅ ಸ್ವೋರ್ಡ್, ಎಲ್ಲವೂ ಆಗಿದ್ದವು. ಸೊ ದ್ಯಾಟ್ ಅಡಿಕೆ ಲೀಫ್ ಓನ್ಲಿ ಯೂಸ್ ಟು ಬಿ ಆಲ್ ದೀಸ್ ಥಿಂಗ್ಸ್. ಮಕ್ಕಳ ಕುಣಿತಕ್ಕೆ ಅಜ್ಜಿ ಸಾರಿಸಿದ ಸೆಗಣಿ ನೆಲವೆಲ್ಲ ಕಿತ್ತು ಹೋದರೆ. ಸೊ ಫಾರ್ ದೇರ್ ಜಂಪಿಂಗ್ ಆ್ಯಂಡ್ ಪ್ಲೇಯಿಂಗ್ ಇನ್ ದ ಫ್ರಂಟ್ ಯಾರ್ಡ್, ದ ಅಜ್ಜಿ ಸಾರಿಸಿದ ಸೆಗಣಿ ನೆಲ, that is the grandmother would have spread the and prepared the ground neatly with the cow dung. And for these children's games, no jumping, that floor used to get damaged. ಕಿತ್ತು ಹೋದರೆ ಮೀನ್ಸ್ ಇಫ್ ಇಟ್ ಗೆಟ್ಸ್ ಡ್ಯಾಮೇಜ್, ಬೈಗಳನ್ನು ಕೇಳಬೇಕಾಗಿತ್ತು. ದೇ ಹ್ಯಾಡ್ ಟು ಲಿಸನ್ ಟು ದ ಸ್ಕೋಲ್ಡಿಂಗ್ಸ್ ಆಫ್ ದಿಯರ್ ಗ್ರ್ಯಾಂಡ್ ಮದರ್. ಅದರಲ್ಲೂ ಇನ್ ದ್ಯಾಟ್ ಆಲ್ಸೋ ಲೇಖಕರಿಗೆ ಪರಮಾನಂದ. ದ ರೈಟರ್ ಯೂಸ್ ಟು ಫೀಲ್ ವೆರಿ ಹ್ಯಾಪಿ ವೆನ್ ದ ಗ್ರ್ಯಾಂಡ್ ಮದರ್ ಸ್ಕೋಲ್ಡ್ಸ್ ದೆಮ್. ಕಾರಣ, ರೀಸನ್, ಮಾರನೆಯ ದಿನ ಸೆಗಣಿ ಸಾರಿಸುವ ಕೆಲಸ ತಮಗೆ ಸಿಗುತ್ತದೆಂಬ ಸಂತೋಷ. ಸೊ ವೈ ದೇ ಯೂಸ್ ಟು ಫೀಲ್ ಹ್ಯಾಪಿ? ಮಾರನೆಯ ದಿನ, ದಟ್ ಇಸ್ ದ ನೆಕ್ಸ್ಟ್ ಡೇ, ಸೆಗಣಿ ಸಾರಿಸುವ ಕೆಲಸ, ದ ವರ್ಕ್ ಟು ಸ್ಪ್ರೆಡ್ ದ ಕೌ ಡಂಗ್ ಮಿಕ್ಸ್ ಆನ್ ದಿ ಫ್ಲೋರ್, ದೇ ಯೂಸ್ ಟು ಗೆಟ್ ದ್ಯಾಟ್ ವರ್ಕ್. ದಟ್ಸ್ ವೈ ದೇ ಯೂಸ್ ಟು ಫೀಲ್ ವೆರಿ ಹ್ಯಾಪಿ. ಮೇ ತಿಂಗಳಿನಲ್ಲಿ ಅಂಗಳದಲ್ಲಿ ಕುಳಿತು ಹಲಸಿನ ಹಣ್ಣು ಕೊಯ್ದು ತಿನ್ನುವುದು, ದಟ್ ಈಸ್ ಇನ್ ದ ಮೇ ಮಂತ್. ಅಂಗಳದಲ್ಲಿ ಕುಳಿತು, ಸಿಟ್ಟಿಂಗ್ ಇನ್ ದ ಫ್ರಂಟ್ ಯಾರ್ಡ್, ಹಲಸಿನ ಹಣ್ಣು ಕೊಯ್ದು ಮೀನ್ಸ್ ದೇ ಯೂಸ್ ಟು ಸಿಟ್ ಇನ್ ದ ಫ್ರಂಟ್ ಯಾರ್ಡ್ ಆ್ಯಂಡ್ ಕಟ್ ದಿ ಜಾಕ್ ಫ್ರೂಟ್ ಆ್ಯಂಡ್ ಈಟ್ ದ ಜಾಕ್ ಫ್ರೂಟ್. ಹಪ್ಪಳ ಒಣಗಿಸುವ ನೆಪದಲ್ಲಿ,
Happala is a papads. So they used to make papad at home, no? So happala ಒಣಗಿಸುವ ನೆಪದಲ್ಲಿ. So all the papads will be drying in the sun in the front yard. So ನೆಪದಲ್ಲಿ these children used to make that as an excuse, and ಹಸಿ ಹಪ್ಪಳಗಳನ್ನು ಕದ್ದು ತಿನ್ನುವ ಮಜವೇ ಬೇರೆ. Hasi happala, that is raw happalas, papads, which are drying. They used to steal and taste that or eat those papads. That happiness only is different, it seems. Majave bere. ಈ ರೀತಿ ಲೈಕ್ ದಿಸ್ ಅನೇಕ ನೆನಪುಗಳು ಮೀನ್ಸ್ ಮೆನಿ ಮೆಮೊರೀಸ್ ಬೆಸೆದುಕೊಂಡಿವೆ, ಹ್ಯಾಸ್ ಸ್ಟೇಡ್ ಇನ್ ದ ಲೇಖಕರು, ದಟ್ ಇಸ್ ದ ರೈಟರ್ಸ್ ಮೈಂಡ್. ಸೆಕೆಂಡ್ ಕ್ವೆಶ್ಚನ್, ಮಳೆಗಾಲದ ಅಂಗಳದ ಚಿತ್ರಣ ಹೇಗಿರುತ್ತದೆ? ಸೊ ಮಳೆಗಾಲದ ಡ್ಯೂರಿಂಗ್ ದ ರೈನಿ ಸೀಸನ್ ಅಂಗಳದ ಚಿತ್ರಣ, ದಟ್ ಈಸ್ ಹೌ ಡಸ್ ದಿ ಫ್ರಂಟ್ ಯಾರ್ಡ್ ಲುಕ್? ವಾಟ್ ಈಸ್ ದ ಪಿಕ್ಚರ್ ಆಫ್ ದಿ ಫ್ರಂಟ್ ಯಾರ್ಡ್ ಡ್ಯೂರಿಂಗ್ ರೈನಿ ಸೀಸನ್? ಉತ್ತರ, ಮಳೆಗಾಲದ ಮೋಡಗಳು ದಟ್ಟೈಸಿಕೊಳ್ಳುವ ಮೊದಲು ಅಡಿಕೆ ಸೋಗೆಗಳು ಅಥವಾ ತೆಂಗಿನ ಮಡಲುಗಳೆಲ್ಲ ಕೊಟ್ಟಿಗೆ ಸೇರುತ್ತಿದ್ದವು. ಮಳೆ ನೀರು ಹೆಂಚಿಂದ ಬಿದ್ದು ನೆಲ ಹಾಳಾಗದಿರಲೆಂದು ಸೋಗೆ ಸೊಪ್ಪುಗಳಿಂದ ಮುಚ್ಚಿಡುತ್ತಿದ್ದರು. ಆಗ ಅಂಗಳದಲ್ಲಿ ಅನೇಕ ಅಚ್ಚರಿಗಳು ಸಹ ಮೂಡುತ್ತವೆ. ಹಿಂದೆ ಮಳೆಗಾಲದಲ್ಲಿ ಹೂವಾಗಿ ಮರೆತು ಹೋಗಿದ್ದ ನಾಗದಾಳಿ ಗಿಡ, ಡೇರೆ ಹೂವಿನ ಗಿಡಗಳು ಮತ್ತೆ ಪ್ರತ್ಯಕ್ಷವಾದರೆ ಗೌರಿ ಹೂವಿನ ಗಿಡಗಳಲ್ಲಿ ಬಣ್ಣ ಬಣ್ಣದ ಹೂಗಳು ಕಂಗೊಳಿಸುತ್ತಿದ್ದವು. ಅಲ್ಲಿಯೇ ಪಕ್ಕದಲ್ಲಿ ಟೊಮೆಟೊ ಹಾಗೂ ಭತ್ತದ ಸಸಿಗಳು ಸಹ ಬಾಳ್ವೆ ಆರಂಭಿಸುತ್ತಿದ್ದವು. ಕರಾವಳಿಯ ಮಳೆಗಾಲದಲ್ಲಿ ಮನೆ ಬಾಗಿಲಿಗೆ ಬರುವ ಆಟಿ ಕಾಳಂಜ ಜನಪದ ನೃತ್ಯದ ಸೊಗಸು. ಅದೇ ಸಮಯದಲ್ಲಿ ಅಂಗಳದಲ್ಲಿ ಪತ್ರೋಡೆಗಳಿಗಾಗಿ ಕೆಸುವಿನೆಲೆಗಳ ಜನನವಾಗುತ್ತಿತ್ತು. ಅಂತೆಯೇ ಬಣ್ಣ ಬಣ್ಣದ ಅಣಬೆಗಳಿಗೂ ದಾರಿ ತಪ್ಪಿ ಬರುವ ದೊಡ್ಡ ದೊಡ್ಡ ಕಪ್ಪೆಗಳು ಅಂಗಳವನ್ನು ಅಲಂಕರಿಸುತ್ತಿದ್ದವು. ಮಳೆಗಾಲದ ಮೋಡಗಳು ದಟ್ಟೈಸಿಕೊಳ್ಳುವ ಮೊದಲು, ಸೊ ಡ್ಯೂರಿಂಗ್ ದ ರೈನಿ ಸೀಸನ್, ಬಿಫೋರ್ ದ ಮೋಡಗಳು, ದಟ್ಸ್ ದ ಕ್ಲೌಡ್ಸ್, ಬಿಕಮ್ ಥಿಕ್ ಇನ್ ದ ಸ್ಕೈ, ಅಡಿಕೆಯ ಸೋಗೆಗಳು, ದಟ್ ಇಸ್ ದ ಲೀವ್ಸ್ ಆಫ್ ದಿ ಅರಕನಟ್ ಅಥವಾ ತೆಂಗಿನ ಮಡಲುಗಳೆಲ್ಲವೂ, ಆರ್ ದಿ ಲೀವ್ಸ್ ಆಫ್ ದಿ ಕೋಕೋನಟ್ ಟ್ರೀಸ್ ಕೊಟ್ಟಿಗೆ ಸೇರುತ್ತಿದ್ದವು. ದೇ ಯೂಸ್ ಟು ಗ್ಯಾದರ್ ಇನ್ ದ ಆರ್ ದೇ ಯೂಸ್ ಟು ರೀಚ್ ದಿ ಕೌ ಶೆಡ್. ಮಳೆ ನೀರು ಹೆಂಚಿಂದ ಬಿದ್ದು ನೆಲ ಹಾಳಾಗದಿರಲೆಂದು. ಸೊ ಮಳೆ ನೀರು ಇಸ್ ಅ ರೈನ್ ವಾಟರ್. ಹೆಂಚಿಂದ ಬಿದ್ದು, ಹೆಂಚು ಮೀನ್ಸ್ ದ ರೂಫ್. ಓಕೆ, from the roof it falls down and the ground will get spoilt, means wherever the water is falling there and all depressions will come. ಹಾಳಾಗದಿರಲೆಂದು, to protect the floor, ಸೊಪ್ಪು ಸೋಗೆಗಳಿಂದ ಮುಚ್ಚಿಡುತ್ತಿದ್ದರು. So they used to place all the leaves of the arecanut, coconut tree and all, they used to put on the floor to protect the floor. ಆಗ ಅಂಗಳದಲ್ಲಿ ಅನೇಕ ಅಚ್ಚರಿಗಳು ಸಹ ಮೂಡುತ್ತವೆ. So during rainy season, many surprises also happen in the front yard. So here now they are talking about all the plants that appear. ಹಿಂದೆ ಮಳೆಗಾಲದಲ್ಲಿ ಹೂವಾಗಿ ಮರೆತು ಹೋಗಿದ್ದ ನಾಗದಾಳಿ ಗಿಡ. So ಹಿಂದೆ, the previous rainy season, the nagadali gida which used to bloom and then forgotten, suddenly in this rainy season they start blooming again. Dere huvina gidagalu. So these are all the names of the plants which come alive during the rainy season. Matya pratyakshavadare means they appear again in the front yard. ಗೌರಿ ಹೂವಿನ ಗಿಡಗಳಲ್ಲಿ ಬಣ್ಣ ಬಣ್ಣದ ಹೂಗಳು ಕಂಗೊಳಿಸುತ್ತಿದ್ದವು. ಸೊ ಇನ್ ಗೌರಿ ಹೂ, ದಟ್ ಇನ್ ದ್ಯಾಟ್ ಪ್ಲಾಂಟ್, ಬಣ್ಣ ಬಣ್ಣದ ಹೂಗಳು, ಕಲರ್ಫುಲ್ ಫ್ಲವರ್ಸ್ ಯೂಸ್ ಟು ಕಮ್ ಇನ್ ದ್ಯಾಟ್, ಬ್ಲೂಮ್ ಇನ್ ದ್ಯಾಟ್ ಪ್ಲಾಂಟ್. ಅಲ್ಲಿಯೇ ಪಕ್ಕದಲ್ಲಿ, ದೇರ್ ಓನ್ಲಿ ನಿಯರ್ ಬೈ, ಟೊಮೆಟೊ, ಸೊ ಟೊಮೆಟೊ ಪ್ಲಾಂಟ್ ಆಲ್ಸೋ ಕಮ್ಸ್, ಹಾಗೂ ಭತ್ತದ ಸಸಿಗಳು ಮೀನ್ಸ್ ದ ವೀಟ್ ಸ್ಯಾಪ್ಲಿಂಗ್ಸ್ ಸಹ ಬಾಳ್ವೆ ಆರಂಭಿಸುತ್ತಿದ್ದವು. ಮೀನ್ಸ್ ದೇ ಆಲ್ಸೋ ಯೂಸ್ ಟು ಸ್ಪ್ರೌಟ್ ಆ್ಯಂಡ್ ಸ್ಟಾರ್ಟ್ ಗ್ರೋಯಿಂಗ್. ಕರಾವಳಿಯ ಮಳೆಗಾಲದಲ್ಲಿ, ಇನ್ ಕರಾವಳಿ, ದಟ್ ಇಸ್ ಇನ್ ಕರಾವಳಿ ರೀಜನ್ ಡ್ಯೂರಿಂಗ್ ರೈನಿ ಸೀಸನ್, ಮನೆ ಬಾಗಿಲಿಗೆ ಬರುವ ಆಟಿ ಕಾಳಂಜವೆಂಬ ಜನಪದ ನೃತ್ಯದ ಸೊಗಸು. That is, during rainy season in Karavali region, there is one folk dance called as Aati Kalanja. So, Janapada Nritya, they dance.
So you can see in the previous video I put a clipping of the dance also. Please watch that. ಅದೇ ಸಮಯದಲ್ಲಿ ಅಟ್ ದ ಸೇಮ್ ಟೈಮ್ ಅಂಗಳದಲ್ಲಿ ಪತ್ರೋಡೆಗಳಿಗಾಗಿ ಕೆಸುವಿನೆಲೆಗಳ ಜನನವಾಗುತ್ತಿತ್ತು. ಸೊ ಇನ್ ದಟ್ ಸೇಮ್ ಟೈಮ್ ಕೆಸುವಿನೆಲೆ ಮೀನ್ಸ್ ಕೊಲೊಕೇಸಿಯಾ ಲೀವ್ಸ್ ಆಲ್ಸೋ ಸ್ಟಾರ್ಟ್ ಗ್ರೋಯಿಂಗ್ ಇನ್ ದ ಫ್ರಂಟ್ ಯಾರ್ಡ್ ಆ್ಯಂಡ್ ದೇ ಮೇಕ್ ಪತ್ರೋಡೆ, ದಟ್ಸ್ ಅ ಡಿಶ್ ಮೇಡ್ ಔಟ್ ಆಫ್ ಕೆಸುವಿನೆಲೆ. ಅಂತೆಯೇ ಬಣ್ಣ ಬಣ್ಣದ ಅಣಬೆಗಳು ಮೀನ್ಸ್ ಅಗೈನ್ all these colorful anabe means mushrooms also start growing in the front yard. ದಾರಿ ತಪ್ಪಿ ಬರುವ ದೊಡ್ಡ ದೊಡ್ಡ ಕಪ್ಪೆಗಳು, ಕಪ್ಪೆ ಮೀನ್ಸ್ ಫ್ರಾಗ್ಸ್. ಸೊ ದೇ ಲೂಸ್ ದಿಯರ್ ಪಾತ್ and they come to their ಅಂಗಳ, that is in the front yard. Many frogs will come at some. ಅಂಗಳವನ್ನು ಅಲಂಕರಿಸುತ್ತಿದ್ದವು. They used to decorate the ಅಂಗಳ, front yard, all these frogs. Third question, ಅಂಗಳವು ಈಗಿನ ದಿನಗಳಲ್ಲಿ ಹೇಗೆ ಬದಲಾಗಿದೆ? ಸೊ ಅಂಗಳ, ದಟ್ ಇಸ್ ಅ ಫ್ರಂಟ್ ಯಾರ್ಡ್, ಈಗಿನ ದಿನಗಳಲ್ಲಿ, ದಟ್ ಇಸ್ ಇನ್ ನವ ಡೇಸ್ ಟೈಮ್, ಮಾಡರ್ನ್ ಟೈಮ್ಸ್, ಹೇಗೆ ಬದಲಾಗಿದೆ? ಹೌ ಡಿಡ್ ಇಟ್ ಚೇಂಜ್? ಹೌ ಡಿಡ್ ದ ಫ್ರಂಟ್ ಯಾರ್ಡ್ ಚೇಂಜ್ ಇನ್ ದ ಮಾಡರ್ನ್ ಟೈಮ್ಸ್? ಉತ್ತರ, ಬದಲಾವಣೆ ಜಗದ ನಿಯಮ. ಇದು ಅಂಗಳಕ್ಕೂ ಸಹ ಅನ್ವಯಿಸುತ್ತದೆ. ಸೆಗಣಿಯ ಅಂಗಳವನ್ನು ಇಂಟರ್ಲಾಕ್ಗಳು ನಿಧಾನವಾಗಿ ಬಂಧಿಸುತ್ತಿವೆ. ಮಣ್ಣು ಪರಾಗವನ್ನು ಇಟ್ಟಿಗೆ ಸಿಮೆಂಟ್ಗಳು ತಿಂದು ಹಾಕಿವೆ. ಸ್ವಚ್ಛಂದ ಬೇರು ಬಿಟ್ಟಿದ್ದ ಹೂ ಗಿಡಗಳು ಕುಂಡಗಳನ್ನು ಸೇರಿವೆ. ಅಂಗಳದ ಹುದನದ ಆಟಗಳು ಮೊಬೈಲ್ ಫೋನಿಗೆ ವರ್ಗಾವಣೆಯಾಗಿವೆ. ದೀಪಾವಳಿಯಂದು ತಿರುಗುವ ನೆಲಚಕ್ರಕ್ಕೆ ಸಿಮೆಂಟಿನಂಗಳ ದಕ್ಕಿದೆ. ಅಂಗಳ ತೊಯ್ಯದಂತೆ ತಗಡು ಚಪ್ಪರಗಳನ್ನು ನಿರ್ಮಿಸಲಾಗಿದೆ. ಅಲ್ಲಿ ಬರುತ್ತಿದ್ದ ಕಳೆಗಳನ್ನು ತೆಗೆಯುವ ಕೆಲಸ ಅಜ್ಜನಿಗಿಲ್ಲ. ಅಂಗಳವನ್ನು ಕಾಂಪೌಂಡ್ ಗೋಡೆಗಳು ಬಂಧಿಸಿಟ್ಟಿದ್ದು ಅದರ ಮೇಲೆ ಅಳಿಲುಗಳು ಓಡಾಡುತ್ತಿವೆ. ಧೂಳು ಕೆಸರುಗಳೆಲ್ಲ ದೂರವಾಗಿವೆ. ಮನೆಯ ಸುತ್ತಲೂ ಹಚ್ಚಿದ್ದ ದೀಪಗಳ ಸಾಲುಗಳು ಮಸುಕಾಗಿ ಪ್ರತಿಫಲಿಸುತ್ತಿವೆ. ಹೌ ಇಸ್ ಅ ಫ್ರಂಟ್ ಯಾರ್ಡ್ ಚೇಂಜ್ಡ್ ವಿತ್ ಟೈಮ್? ಸೊ ಬದಲಾವಣೆ ಜಗದ ನಿಯಮ. ಚೇಂಜ್ ಇಸ್ ದ ರೂಲ್ ಆಫ್ ದಿ ವರ್ಲ್ಡ್. ಇದು ಅಂಗಳಕ್ಕೂ ಸಹ ಅನ್ವಯಿಸುತ್ತದೆ. ಸೊ ದಿಸ್ ಹೋಲ್ಡ್ಸ್ ಗುಡ್ ಫಾರ್ ದಿ ಅಂಗಳ ಆಲ್ಸೋ, ದ ಫ್ರಂಟ್ ಯಾರ್ಡ್ ಆಲ್ಸೋ. ಸಗಣಿಯ ಅಂಗಳವನ್ನು ಇಂಟರ್ಲಾಕ್ಗಳು, ದಟ್ ಈಸ್ ದ ಅಂಗಳಾಸ್ ಗ್ರೌಂಡ್, ದಟ್ಸ್ ದ ಫ್ಲೋರ್, ವಾಸ್ ಸ್ಮಿಯರ್ಡ್ ವಿತ್ ದ ಕೌ ಡಂಗ್. But now what's happened? It is replaced by interlocks. So interlock ನಿಧಾನವಾಗಿ ಬಂಧಿಸುತ್ತಿವೆ. So slowly the front yard is getting replaced by the interlocks. ಮಣ್ಣು ಪರಾಗವನ್ನು ಇಟ್ಟಿಗೆ ಸಿಮೆಂಟ್ಗಳು ತಿಂದು ಹಾಕಿವೆ. So the ground mud is being covered by bricks and cement. ಸ್ವಚ್ಛಂದ ಬೇರು ಬಿಟ್ಟಿದ್ದ ಹೂ ಗಿಡಗಳು ಕುಂಡಗಳನ್ನು ಸೇರಿವೆ. ಸೊ ಸ್ವಚ್ಛಂದ, freely, the plants used to be on the ground only, so they used to spread their roots freely. But now what's happened? All the plants are in the pots now. ಅಂಗಳದ ಹುಳಿದನದ ಆಟಗಳು ಮೊಬೈಲ್ ಫೋನಿಗೆ ವರ್ಗಾವಣೆ ಆಗಿದೆ. ಸೊ ಇನ್ ದ ಫ್ರಂಟ್ ಯಾರ್ಡ್ ಚಿಲ್ಡ್ರನ್ ಯೂಸ್ ಟು ಪ್ಲೇ cow and tiger games like that, but now it is transferred to the mobile phone. So all children are playing in the mobile phones now. ದೀಪಾವಳಿಯಂದು ತಿರುಗುವ ನೆಲಚಕ್ರಕ್ಕೆ ಸಿಮೆಂಟಿನಂಗಳ ದಕ್ಕಿದೆ. ಸೊ ಡ್ಯೂರಿಂಗ್ ದೀಪಾವಳಿ ದ ತಿರುಗುವ ನೆಲಚಕ್ರ, that is a firework which goes round ನೆಲಚಕ್ರ in the floor, now it has got a cement floor to turn on. ಅಂಗಳ ತೊಯ್ಯದಂತೆ, so the ಅಂಗಳ, that's the front yard, should not get wet means people are covering the front yard with the roofs made out of ತಗಡು ಚಪ್ಪರಗಳು, means the metal roofs they are putting over there. ನಿರ್ಮಿಸಲಾಗಿದೆ. ಅಲ್ಲಿ ಬರುತ್ತಿದ್ದ ಕಳೆಗಳನ್ನು ತೆಗೆಯುವ ಕೆಲಸ ಅಜ್ಜನಿಗಿಲ್ಲ. So it is a grandfather's work to remove all the weeds that are growing in the front yard. But now that work is not there for the grandfather. He has no job now. ಅಂಗಳದಲ್ಲಿ ಕಾಂಪೌಂಡ್ ಗೋಡೆಗಳು ಬಂಧಿಸಿಟ್ಟಿದ್ದು. Now you have compound walls that are covering the house on 4 sides. ಅದರ ಮೇಲೆ ಅಳಿಲುಗಳು ಓಡಾಡುತ್ತಿವೆ. ಸೊ ಆನ್ ದ ಕಾಂಪೌಂಡ್ ವಾಲ್ಸ್ ಸ್ಕ್ವಿರಲ್ಸ್ ಆರ್ ರನ್ನಿಂಗ್ ಅರೌಂಡ್. ಧೂಳು ಕೆಸರುಗಳೆಲ್ಲ ದೂರವಾಗಿವೆ. Now there is no dust and slush in the
front yard. Kesaru not there, Dhulu also not there. It's all outside the compound wall. ಮನೆಯ ಸುತ್ತಲೂ ಹಚ್ಚಿದ್ದ ದೀಪಗಳ ಸಾಲುಗಳು ಮಸುಕ್ಕಾಗಿ ಪ್ರತಿಫಲಿಸುತ್ತಿವೆ. ಸೊ ಡ್ಯೂರಿಂಗ್ ದೀಪಾವಳಿ, ವೆನ್ ದೇ ಕೀಪ್ ಆಲ್ ದ ಲೈಟ್ಸ್, it will be glowing in the front yard. Thank you. The next part will be continued in the next video.